ಡಿಜಿಟಲ್ ಪ್ರಕರಣ ನಾವು ಡಿಜಿಟಲ್ ಆಗಿದ್ದೀವಿ. ಇದು ಅಚೀವ್ಮೆಂಟ್ ಮತ್ತೆ ಇನ್ಸ್ಪೆಕ್ಷನ್ ಇದೆ. ಇನ್ಸ್ಪೆಕ್ಷನ್ ಫಸ್ಟ್ ಇನ್ಸ್ಪೆಕ್ಷನ್ ಬಂದಾಗ ನಾವು ಯಾವ ತರ ಇಮೇಜ್ ಕ್ಯಾಪ್ಚರ್ ಮಾಡಿದ್ವಿ. ಪ್ಲೇಸ್ಮೆಂಟ್ ಆಕ್ಟಿವಿಟೀಸ್ ಇದೆ. ಈ ಪ್ಲೇಸ್ಮೆಂಟ್ ನಲ್ಲಿ ನಾವು ಸಿನ್ಸ್ 2009 ಟು ಟಿಲ್ ನಾವು ಎಷ್ಟು ಹುಡುಗರಿಗೆ ನಾವು ಪ್ಲೇಸ್ ಮಾಡಿದೀವಿ. ಒಂದೇ ಕಂಪನಿ ಇದೆ, ದಟ್ ಇಸ್ ಬೈ ನೇಮ್ ಸ್ನೈಡರ್. ಅದರಲ್ಲಿ ನಾವು 63 ಸ್ಟೂಡೆಂಟ್ಸ್ ಅಟ್ ಎ ಟೈಮ್ ನಾವು ಪ್ಲೇಸ್ ಮಾಡಿದೀವಿ. ಆ ತರಾನೇ ನಾವು ಆಪಲ್ ಸರ್ವಿಸ್ ಇಂಜಿನಿಯರ್ ಹೊಸ ಕಂಪನಿ ಇದೆ ಬೆಂಗಳೂರಿನಲ್ಲಿ, ಅದರೊಳಗೆ ಪ್ಲೇಸ್ ಮಾಡಿದೀವಿ. ಅಮೆಝಾನ್ ನಲ್ಲಿ ಪ್ಲೇಸ್ ಮಾಡಿದೀವಿ, ಫ್ಲಿಪ್ಕಾರ್ಟ್ ನಲ್ಲಿ ಪ್ಲೇಸ್ ಮಾಡಿದೀವಿ, JSW ನಲ್ಲಿ ಪ್ಲೇಸ್ ಮಾಡಿದೀವಿ. ಕೆಲವರು ಗವರ್ಮೆಂಟ್ ಸೆಕ್ಟರ್ ನಲ್ಲಿ ಹೋಗಿದ್ದಾರೆ, ಕೆಲವರು ಪ್ರೈವೇಟ್ ಸೆಕ್ಟರ್ ನಲ್ಲಿ ಹೋಗಿದ್ದಾರೆ, ಕೆಲವರು ತಮ್ಮ ಓನ್ ಬಿಸ್ನೆಸ್ ಮಾಡಿದ್ದಾರೆ. ಸೊ ಈ ಕಾಲೇಜ್ ಎಲ್ಲರಿಗೆ ಬೇಸ್ಮೆಂಟ್ ಪ್ರೊವೈಡ್ ಮಾಡಿದೆ. ನಮ್ಮ ಕಾಲೇಜ್ ಕೆಲವರು ಗವರ್ಮೆಂಟ್ ಸೆಕ್ಟರ್ ನಲ್ಲಿ ಬೆಸ್ಟ್ ಎಕ್ಸಾಂಪಲ್ ಸತೀಶ್ ಅವರು ಇದ್ದಾರೆ. ಈಸ್ ಅವರ್ ಸ್ಟೂಡೆಂಟ್ ಅಂಡ್ ನಾವು ಈಸ್ ವರ್ಕಿಂಗ್ ಇನ್ ಗವರ್ಮೆಂಟ್ ಸೆಕ್ಟರ್. ಇನ್ನೊಬ್ರು ಇದ್ದಾರೆ ನಮ್ಮ ದೇವರಾಜ್ ಸರ್. ಹಿ ವಾಸ್ ಮೈ ಕಲೀಗ್ ವಿತ್ ಮೀ ಅಂಡ್ ರೈಟ್ ನೌ ಹಿ ಇಸ್ ವರ್ಕಿಂಗ್ ಇನ್ ಗವರ್ಮೆಂಟ್ ಸೆಕ್ಟರ್. ಲೋಕೋಪಯೋಗಿ ಇಲಾಖೆಯಲ್ಲಿ ಮಾಡ್ತಾ ಇದ್ದಾರೆ. ದ ಬೆಸ್ಟ್ ಎಕ್ಸಾಂಪಲ್ ಇಸ್ ಮುಂದೆ ಇದೆ. Always down to the earth. So it's for me an honor to celebrate the birthday of our respected President Sir's birthday. As we are dedicating as MSM Spaces from 2009 to till now. So we have made a small video how the college has been changed from 2009 to till now. So we have made a small clip we want to show in front of everyone so that everyone can see how our college was in 2009, how our college is now in 2026. ಸಲ್ಲಿಸುತ್ತೇನೆ. ಸೊ ಈಗ ಹೇಳ್ಬೇಕು, ನೀವು ಇಲ್ಲಿಂದ ಹೋಗ್ತಾ ಇದ್ದೀರಾ, ಡಿಪ್ಲೊಮಾ ಮುಗಿಸ್ಕೊಂಡು ಹೋಗ್ತಕ್ಕಂಥ ವಿದ್ಯಾರ್ಥಿಗಳು ಸ್ವಲ್ಪ ನೀವು ಯೋಚನೆ ಮಾಡ್ಬೇಕು, ನಮ್ಮ ಪಾತ್ ಯಾವುದು ಅಂತ. ಕೇವಲ ಸರ್ಟಿಫಿಕೇಟ್ ಬಂತು, ನಾವು ಹೋದೆ ಕೆಲ್ಸಕ್ಕೆ ಹೋದೆ, ಇದು ಯಾವುದು ಸಿಗೋದಿಲ್ಲ. ಮುಂದೆ ನೀವು ಅತಿ ಹೆಚ್ಚಿನ ಅಭ್ಯಾಸವನ್ನು ಮಾಡಲೇಬೇಕು. ಯಾಕಂದ್ರೆ ಯಾವುದೇ ಜೀವನ ಯಾವತ್ತೂ ಒಂದೇ ರೀತಿಯಾದಂತ ಸ್ಟಾಪ್ ಆಗಲ್ಲ. ನಿರಂತರ ಕಲಿಕೆ ಮುಖ್ಯ ಆಗಿರ್ತದೆ. ಈಗ ನಾವು ಇಲ್ಲಿ ಬಂದಿದ್ದೀವಿ ಕೂಡ, ನಾವು ಟೀಚಿಂಗ್ ಮಾಡ್ಬೇಕು, ನಾವು ಕಲಿಯಲೇಬೇಕಾದ ಪರಿಸ್ಥಿತಿ ಇದೆ. ಅದೇ ರೀತಿ ನಮ್ಮ ಜೀವನವೇ ಸಂಪೂರ್ಣ ಕಲಿಕೆಯನ್ನೇ ಅವಲಂಬಿತವಾಗಿರುತ್ತದೆ. ಯಾರು ನಾವು ಕಲಿಯದೆ ಮುಂದೆ ಹೋಗಲು ಸಾಧ್ಯವೇ ಇಲ್ಲ. ಹಾಗಾಗಿ ನೀವು ನಿರಂತರ ಪರಿಶ್ರಮ ಮತ್ತು ಕಲಿಕೆಯನ್ನು ಯಾವತ್ತೂ ಬಿಡಬಾರದು. ಈಗ ಕೇವಲ ಡಿಪ್ಲೊಮಾ ಮುಗಿಸ್ಕೊಂಡು ನಾವು ಕೆಲ್ಸಕ್ಕೆ ಹೋಗ್ತೀವಿ ಅಂತಂದ್ರೆ ಅಷ್ಟಕ್ಕಷ್ಟೇ ಇರುತ್ತೆ. ಸೊ ದಯವಿಟ್ಟು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ನೀವು ಇಂಜಿನಿಯರಿಂಗ್ ಹೋಗಲೇಬೇಕು. Because they are hardworking and commitment, our learning becomes more meaningful for us. And other thing about the college is positive and peaceful environment. A peaceful environment plays important role in every student. In our college, students feel comfortable and motivated to learn, to grow day by day. Our college is an excellent place to learn the practical skill for today's competitive world. Our institution provides opportunities for the students to develop their practical abilities and gain some confidence for their future career. Most importantly, I feel that our college is a sacred place to learn to study. It is not just a place to study a subject, it is a place where we learn the discipline, responsibility and values which we use throughout our life. Our college also provides various courses like diploma, B.Ed, arts, commerce and other courses. It helps students to choose the right path to build their career in future. I feel very lucky and grateful to be a part of this great institution. I sincerely thankful our honorable principal, respected teachers and our staff members. ಅನುಭವ ಇಲ್ಲಿ ಇವತ್ತು ಈ ಮಟ್ಟಕ್ಕೆ ಬಂದಿದೆ. ಸೊ ನಾನು 2012ರಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಮುಗಿಸಿಕೊಂಡು ಹೋಗಬೇಕಂದ್ರೆ ಇಲ್ಲಿ ಪುತ್ತೂರಿಂದ ಏನ್ ಮಾಡ್ಬೇಕಂತ ಯೋಚನೆ ಮಾಡೋ ಟೈಮ್ನಲ್ಲಿ ನಮಗೆ ಒಬ್ಬ ಲೆಕ್ಚರರು ರೆಕಮೆಂಡ್ ಮಾಡಿಸಿದ ಸ್ವಾಮಿಗಳಿಗೆ ಅಂದ್ರೆ ಒಂದೇ ಮಾತು ಕೇಳಿದೆ, ಸರ್ ನಾನು ಜಾನಪದ ಸರ್ ಅಂತ ಕೇಳಿದೆ. ಅವ್ರು ಯಾವಾಗ ಒಂದು ಮಾತಂತಾರೆ, ಚಿಕ್ಕವರಲ್ಲಿ ದೊಡ್ಡವರಲ್ಲಿ ಬ್ರದರ್ ಆಯ್ತು ಅಂತವ್ರು. ಅಷ್ಟು ಬ್ರದರ್ ಅನ್ನೋ ಲೆಕ್ಕಕ್ಕೆ ನಾವ್ಯಾರು ಹೊಸ ಮಗುಗಳು ಅವಾಗ ನಮ್ಗೆ ಏನು ಮಾಡಿಸಿರ್ಲಿಲ್ಲ. ಬಟ್ ಒಂದೇ ಹೇಳ್ತಾ ಇದ್ರು, ಬ್ರದರ್ ನೀವು ಮಾಡಿ 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 ಪ್ರತಿಯೊಂದಕ್ಕೂ ಪ್ರೋತ್ಸಾಹ. ನಿಜವಾಗ್ಲು ನಾವು ಫಸ್ಟ್ ಟೈಮ್ BE ಮುಗಿಸಿದ ಹೊರಗೆ ಬಂದಾಗ ಡಿಪ್ಲೊಮರಿಗೆ ಪಾಠ ಮಾಡ್ಬೇಕಂದ್ರೆ ಅಷ್ಟು ಸುಲಭ ಮಾತಲ್ಲ. ಬಟ್ ಪ್ರತಿ ಒಂದು ಟೈಮಲ್ಲಿ ಕೂಡ ಎನ್ಕರೇಜ್ ಮಾಡ್ತಾ ಇದ್ರು, ಆಗುತ್ತೆ ಮಾಡಿ ಮಾಡಿ ಅಂತೇಳಿ. ಇನ್ನೊಂದು ಏನಂತಂದ್ರೆ ನಾವಿನ್ನ ಸ್ವಲ್ಪ ಸಣ್ಣ ತಣ್ಣಗಿದ್ದೀವಲ್ಲ, ನಮ್ಮ ಸ್ಟೂಡೆಂಟ್ಸ್ ಏನಂದ್ರೆ ತಾಂಡ್ಗಟ್ಟೋರು
ಅವ್ರ ಹತ್ರ ಪಾಠ ಮಾಡ್ಬೇಕು ನಮಗೆ ಭಯ ಬರ್ತಿತ್ತು. ಆ ತರ ವಾತಾವರಣ ಹೆಂಗಿತ್ತು. ಬಟ್ ಏನಂದ್ರೆ ಆ ಪಾಠ ಮಾಡ್ಕೊಂತ ನಾವೆಲ್ಲ ಫ್ರೆಂಡ್ಸ್ ಆಗಿ ವಿದ್ಯಾಭ್ಯಾಸ ಬಿಟ್ಟಾಗಲ್ಲಿ ಎಂತ ಹುಡುಗರಿದ್ರೆ ಪಾಠ ಮಾಡೋಕೆ ಕೇಳ್ತಾ ಇರ್ತಿರ್ಲಿಲ್ಲ. ಎಲ್ಲೋ ಜಾಸ್ತಿ ಇರೋದು, ಏನೋ ಒಂದು ಮಾಡೋದು, ಹೆಂಗ್ ಮಾಡ್ಬೇಕಂತಂದಾಗ ಒಂದೇ ಒಂದು ಉಳಿದಿದ್ದೇನೆಂದ್ರೆ ಯಾವಾಗಲೂ ಅವ್ರಿಗೆ ಅರ್ಥ ಆಗೋ ರೀತಿಯ ಪಾಠ ಮಾಡಿದ್ರೆ ಅವ್ರು ನೀಟಾಗಿ ಆರಾಮ ಕಲ್ತ್ಕೊಳ್ತಾರೆ. ಅದು ನಮ್ಮಲ್ಲಿರುತ್ತದೆ. ನಾವೆಲ್ಲರೂ ಕೆಟ್ಟವ್ರಂತ ಅನ್ಕೊಳಕ್ಕಾಗಲ್ಲ. ಬಟ್ ಏನಂದ್ರೆ ವಿದ್ಯಾರ್ಥಿಗಳು, ಉಪನ್ಯಾಸಕರು ಇಬ್ಬರು ಬಾಂಡೆ ಚೆನ್ನಾಗಿತ್ತು ಅಂದ್ರೆ ಕಾಲೇಜ್ಗಳು ಡೆವಲಪ್ಮೆಂಟ್ ಆಗ್ತವೆ. ನಾವೇ ಸರಿ ಇಲ್ಲ ಅಂತಂದ್ರೆ ಈ ಮಟ್ಟಕ್ಕೆ ಇನ್ಸ್ಟಿಟ್ಯೂಷನ್ ತರಕಾಗಲ್ಲ. ಬಟ್ ಅವ್ರ ಪ್ರೋತ್ಸಾಹ ಹಾಗೂ ನಮ್ಮ ವಿದ್ಯಾರ್ಥಿಗಳು, ನಮ್ಮ ಉಪನ್ಯಾಸಕರು ನಿಜ ಹೇಳ್ಬೇಕಂದ್ರೆ ಎಲ್ಲರಿಗೂ 2009 ಟಿಲ್ ಟುಡೇ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಎಲ್ಲಾ ರೀತಿಯ ಕೃಷಿಯ ಸಂಶೋಧನೆಗಳ ಕುರಿತಾದ ಸಂಶೋಧನೆಗಳು ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಗಳ ಪೀಠ ಪರಂಪರೆಯಿಂದ ಆಗಿತ್ತು. ಕೃಷಿ ಘನ ಪರಂಪರೆ ಕುರಿತಾದಂತಹ ಅತ್ಯುನ್ನತವಾದ ಪುಸ್ತಕವನ್ನ ಅವರು ಹಿಂದೆ ಬರೆದಿದ್ರು. ಅದರ ಕುರಿತಾಗಿ ಮಾತಾಡೋದಕ್ಕೂ ಸಹಿತ ನನ್ನನ್ನೇ ಕಾಲೇಜಿಗೆ ಆಹ್ವಾನಿಸಿ, ಕಾಲೇಜಲ್ಲ ಅಲ್ಲಿ ಹೈಸ್ಕೂಲ್ಗೆ ಆಹ್ವಾನಿಸಿ ಆ ಪುಸ್ತಕದ ಮೇಲೆ ನಾನೇ ಭಾಷಣ ಮಾಡೋದಕ್ಕೆ ಒಂದ್ಸರಿ ಅವಕಾಶ ಸಿಕ್ಕಿತ್ತು ಅನ್ನೋದು ನನ್ನ ಸೌಭಾಗ್ಯ. ಹಾಗಾಗಿ ಇವತ್ತೇನು ಹೊಸ ಹೊಸ ಕೃಷಿಯ ಕುರಿತಾದಂತ ದೊಡ್ಡ ದೊಡ್ಡ ಸಂಶೋಧನೆಗಳಾಗಿದ್ದಾವೆ ಅವುಗಳನ್ನ ಆ ಕಾಲಕ್ಕೇನೆ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಪ್ರಯೋಗ ಮಾಡಿದ್ರು ಮತ್ತು ಜನರಿಗೆ ಪರಿಚಿತರನ್ನಾಗಿ ಮಾಡಿದ್ರು. ರಾಜ್ಯದಾದ್ಯಂತ ಆ ಪುಸ್ತಕದ ಕುರಿತಾದಂತ ಅಧ್ಯಯನ ಆಗಿತ್ತು ಅನ್ನೋದನ್ನ ನೆನಪು ಮಾಡ್ಕೋಬೇಕು ನಾವು ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ಇದು ಈ ಶಾಲೆಯ ಸಂಸ್ಥೆಯ ಬಹಳ ವಿಶೇಷವಾದಂತದ್ದು. ಅದ್ರ ಜೊತೆಗೆ ಇಷ್ಟು ಮಟ್ಟದ ಪ್ರಮಾಣದಲ್ಲಿ ಕಾಲೇಜ್ ಬೆಳೆದಿದೆ. ಹಾಗಾಗ ಇಲ್ಲಿ PU ಆದ್ಮೇಲೆ ಮತ್ತು ಡಿಗ್ರಿ MSW ಆದಾಗ ನನ್ನಲ್ಲಿ 1947 ಆಗಸ್ಟ್ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಜನವರಿ 26ರ ಸಂವಿಧಾನ ದಿನಾಚರಣೆ ಸಂಬಂಧಪಟ್ಟಂತೆ ನಡೆಯುವ ಕಾರ್ಯಕ್ರಮಗಳಿಗೆ ನನ್ನನ್ನು ಗೆಸ್ಟ್ ಆಗಿ ಕರೆದು ಕಾರ್ಗಿಲ್ ವಿಜಯೋತ್ಸವದ ಭಾಷಣಗಳಿಗೆ ಮತ್ತೆ ಕರೆಸ್ತಿದ್ರು. ಆ ಭಾಷಣಗಳಿಗೆ ಬಂದಾಗ ಈ ಕಾಲೇಜಿನ ಉತ್ಸಾಹ, ಗುರುಗಳಂತ ಪ್ರೋತ್ಸಾಹ ಕೊಟ್ಟು ನಮ್ಮಂತ ಯುವಕರಿಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟು ಮಕ್ಕಳಿಗೆ ರಾಷ್ಟ್ರೀಯತೆ, ದೇಶಾಭಿಮಾನ ಈ ಕುರಿತಾದಂತ ಭಾವ ಜಾಗೃತಿ ಆಗೋದಕ್ಕೆ ವೇದಿಕೆ ಕಲ್ಪಿಸಿಕೊಟ್ರು ಅಂತ ಹೇಳೋದಕ್ಕೆ ನಾನು ಖುಷಿ ಪಡ್ತೀನಿ. PUC ಮತ್ತು ಡಿಗ್ರಿ ಕಾಲೇಜ್ ಆಗಿ ಒಂದು ರೂಪವನ್ನು ಪಡೆಯಿತು. ಈ ರೀತಿಯಾಗಿ ರೂಪ ಪಡೆಯಕ್ಕೆ ಮುಖ್ಯವಾದ ಕಾರಣೀಕರ್ತರು ಯಾರಂತಂದ್ರೆ ಈ ಒಂದು ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದಂತ ಶ್ರೀ ಸಿದ್ದರಾಮಯ್ಯ ಸ್ವಾಮಿ ಸರ್ ಅವರಿಗೆ ಸಲ್ಲುತ್ತದೆ. ಅದೇ ರೀತಿ ಅಷ್ಟೇ ಅಲ್ಲದೆ ಈ ಒಂದು ಗ್ರಾಮೀಣ ಭಾಗದಲ್ಲಿ ತರಬೇತಿ ಪಡೆಯುವಂತ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಏನಾಯ್ತಂತಂದ್ರೆ ಒಂದು ತರಬೇತಿ ಒಂದು ಸಂಸ್ಥೆ ಬೇಕಾಗಿತ್ತು. ಅದಕ್ಕಾಗಿ ಇವರು 2010ನೇ ಒಂದು ಇಸ್ವಿಯಲ್ಲಿ ಇವರು ಪಾಲಿಟೆಕ್ನಿಕ್ ಅಂತ ಒಂದು ಕಾಲೇಜನ್ನು ಸ್ಥಾಪನೆ ಮಾಡಿದ್ರು. ಈ ಸ್ಥಾಪನೆ ಮಾಡಿದ ಮೇಲೆ ಇಲ್ಲಿ ಅಭ್ಯಾಸ ಮಾಡಿದಂತ ಬಹಳಷ್ಟು ವಿದ್ಯಾರ್ಥಿಗಳು ಬೇರೆ ಬೇರೆ ರಂಗದಲ್ಲಿ ಬೇರೆ ಬೇರೆ ಇದರಲ್ಲಿ ಒಂದು ಸರ್ಕಾರಿ ಉದ್ಯೋಗವನ್ನು ಪಡೆದು ಈ ಒಂದು ಶಿಕ್ಷಣ ಸಂಸ್ಥೆಗೆ ಕೀರ್ತಿಯನ್ನು ತಂದಿದ್ದಾರೆ ಅಂತ. ಅದೇ ರೀತಿಯಾಗಿ ಈ ಒಂದು ಸ್ಟೇಜ್ ಮೇಲೆ ಇರುವಂತ ವಿದ್ಯಾರ್ಥಿಗಳಂತ ದೇವರ ಸರ್ ಇರ್ಬೋದು, ಸಂಜೀವ್ ಸರ್ ಇರ್ಬೋದು, ಇಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿ ಅಭ್ಯಾಸ ಮಾಡಿದಂತ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದ ಇಲ್ಲಿ ಬರದೇ ಇರಲ್ಲ. ಇಲ್ಲಿ ಕೊಡುಗೆ ದಾನಿಗಳೇ ಇದ್ದಂಗೆ ಇರುತ್ತಾರೆ. ಅಂದ್ರೆ ಇಲ್ಲಿ ಶಿಕ್ಷಣ ಪಡೆದಂತವರು ಎಲ್ಲಾ ಕಡೆ ಒಂದು ಉದ್ಯೋಗವನ್ನು ಮಾಡುವಂತ ಒಂದು ಕೆಲಸ ಕಾರ್ಯ ಆಗಿದೆ. ಅಷ್ಟೇ ಅಲ್ಲ, ಇದೇ ಒಂದು ಗ್ರಾಮೀಣ ಭಾಗದಲ್ಲಿ 2015 ಮತ್ತು 2016ನೇ ಸಾಲಿನಲ್ಲಿ ಏನಾಯ್ತು ಅಂತೇಳಿ ಒಂದು PED ಕಾಲೇಜ್ ಆರಂಭವಾಯಿತು. ಈ ಒಂದು PED ಕಾಲೇಜ್ ಆರಂಭವಾದಾಗ ಇಲ್ಲಿ ಇದು ಒಂದು ತರಬೇತಿ ಸಂಸ್ಥೆಯ ರೂಪವಾಗಿ ಇಲ್ಲಿ ಬಹಳಷ್ಟು ಜನ ವಿದ್ಯಾರ್ಥಿಗಳು, ಇಲ್ಲಿ ಶಿಕ್ಷಣ ಪಡೆದಂತ ವಿದ್ಯಾರ್ಥಿಗಳು ಬೇರೆ ಬೇರೆ ಕೆಲಸ ಕಾರ್ಯಗಳನ್ನು ಮಾಡಿ ಈ ಒಂದು ಶಿಕ್ಷಣ ಸಂಸ್ಥೆಗೆ ಒಂದು ಏನು ಹೆಸರನ್ನು ತಂದಿದ್ದಾರೆ. ಅದಕ್ಕಾಗಿ ಈ PMK ಇರ್ಬೋದು, ಆದ ತಕ್ಷಣ ನಮಗೆ ಸೈನ್ಸ್ ಅಂಡ್ ಮ್ಯಾಥ್ಸ್ ಅಲ್ಲಿ 150 ಬಂದ್ರೆ ಡಿಪ್ಲೊಮಾ ಗವರ್ಮೆಂಟ್ ಸಿಗುತ್ತಾ ಅಂತ ಹೇಳಿದ್ರು ಸರ್. ಸೊ ಬಳ್ಳಾರಲ್ಲಿ ಒಂದು 15 ಸತತ ಓಡಾಡಿ ಎಲ್ಲ ಸಿಕ್ಕಿರಲಿಲ್ಲ ಸರ್. ಸೊ ಅದೇ ರೀತಿ ಕಾಟಿಗೆಲ್ಲಿ ಎಲ್ಲಿ ಸಿಗ್ಲಿಲ್ಲ. ಸೊ ಫೈನಲ್ ಆಗಿ ಇನ್ನೇ ಮುಗಿತಪ್ಪ ಡಿಪ್ಲೊಮಾ ನಾವೇನು ಸಿವಿಲ್ ಇಂಜಿನಿಯರಿಂಗ್ ಮಾಡ್ಬೇಕಂತ ಕೆಲಸ ಆಗಲ್ಲ ನನ್ನ ಟೈಮಿಗೆ ನಮ್ಮ ಫ್ರೆಂಡ್ ಸಜೆಸ್ಟ್ ಮಾಡಿದ್ರೆ. ಸೊ ಆಕ್ಚುಲಿ 2009 ಸ್ಟಾರ್ಟ್ ಆಗಿತ್ತು, 11 ಏನೋ ವರ್ಕ್ ಆಗ್ತಿತ್ತು. ಸೊ ಹಿಂಗ ರೆಫರ್ ಮಾಡಿದ್ವಿ ಇಂಜಿನಿಯರ್ ಅಂದ ತಕ್ಷಣ ನಾವು ಜಾಯ್ನ್ ಆಗಿದ್ವಿ ಸರ್. ಸೊ ಇವತ್ತು ನಾವೇನೀಗ ಈ ಗವರ್ಮೆಂಟ್ ಸೆಕ್ಟರ್ ಏನ್ ಜಯ ಆಗಿದ್ವಲ್ಲ ಸರ್, ಅದಕ್ಕೆ ಭದ್ರ ಬುಣಗ ಕಾಲೇಜಿಂದ ಆಗಿದೆ ಸರ್. ಯಾಕಂದ್ರೆ ರೂರಲ್ ಮಟ್ಟದಲ್ಲಿ ಒಂದು ಕಾಲೇಜ್ ಒಂದು ಸ್ಥಾಪನೆ ಮಾಡ್ಬೇಕಂದ್ರೆ ಅದಕ್ಕೆ ಕೃಷಿ ಎಲ್ಲ ಒಂದು ಶ್ರಮ ಬಹಳ ಬೇಕಾಗುತ್ತೆ. ಸೊ
ಸರ್ ಅದಕ್ಕೆಲ್ಲ ಸಪೋರ್ಟ್ ಮಾಡಿ ಈ ರೀತಿ ಒಂದು ಕಾಲೇಜ್ ಸ್ಥಾಪನೆ ಮಾಡೋಕ್ಕೆ ಧನ್ಯವಾದ ಹೇಳ್ತೀನಿ ಸರ್. ಸೊ ನನ್ನ ಜರ್ನಿ ಕಾಲೇಜಲ್ಲಿ ಹೇಳ್ಬೇಕಾದ್ರೆ 2010 ನಲ್ಲಿ SLC ಸೇರ್ಬೇಕಾದ್ರೆ ನಾನು ಜಾಯ್ನ್ ಆಗಿದ್ದ ದಿನ ರೋಜೆ ಮಾಡ್ಬತ್ತಿದ್ರು. ಆ ಟೈಮಲ್ಲಿ HOD ಇದ್ರು ENCಗೆ. ನನಗೆ ಫಸ್ಟ್ ಮಾರ್ಕ್ಸ್ ಕಾರ್ಡ್ ಜಾಯ್ನ್ ಆದ ತಕ್ಷಣ ಇದು ಬಹಳ ಕಷ್ಟ ಆಗುತ್ತ್ರಿ, ನೀವು ಓದಕ್ ಆಗಲ್ಲ ಅಂತ ಹೇಳಿದ್ರು. ಯಾಕಂದ್ರೆ ನಂದು SLC ಸ್ಕೋರ್ ಬಹಳ ಕಮ್ಮಿ ಇತ್ತು. ಸೊ ಆ ಟೈಮಲ್ಲಿ ನನಗೆ ಅವತ್ತೊಂದು ಭಯ ಆಗಿತ್ತು, ಏನಪ್ಪ ಜಾಯ್ನ್ ಆಗ್ಬಿಟ್ಟಿವಿ, ಈಗ ಏನ್ ಮಾಡಕ್ಕಾಗಲ್ಲ, ಮುಂದೆ ಏನಾದ್ರು ಓದ್ಲೇಬೇಕನ್ನಾಗ. ಸೊ ಯಾಕಂದ್ರೆ ನಾನು ಫಸ್ಟ್ ಆಫ್ ಆಲ್ 1 to 10 ತೆಲುಗು ಮೀಡಿಯಂ ನಂದು. ಸೊ ಅದಕ್ಕಾಗಿ ಎಲ್ಲ ಇಂಗ್ಲಿಷ್ ನಲ್ಲಿ ಇರುತ್ತಂತ ಒಂದು ಭಯ ಆಗಿತ್ತು ಅವಾಗ. ಸೊ ಆ ಟೈಮ್ ಸ್ಟ್ರಕ್ಚರ್ ಎಲ್ಲ ಎಕ್ಸಲೆಂಟ್ ಇದೆ, ತುಂಬಾ ಚೆನ್ನಾಗಿದೆ ಕಾಲೇಜ್ ಅಂತ ನನಗೆ ಅವತ್ತು ಬಹಳ ಸಂತೋಷ ಆಯ್ತು. ಬಟ್ ಇವತ್ತು ಆ PPT ನಲ್ಲಿ ಸರ್ ಆ ತೋರಿಸಿರೋ ವಿಡಿಯೋಸ್ಗಳನ್ನೆಲ್ಲ, ಆ ಫೋಟೋಸ್ಗಳನ್ನೆಲ್ಲ ನೋಡಿದಾಗ ನನಗೆ ಗೊತ್ತಾಗಿದ್ದೇನಂತಂದ್ರೆ, ಇವತ್ತು ನಾವು ಇಷ್ಟು ಖುಷಿ ಪಡ್ಲಿಕ್ಕೆ ನಮ್ಮ ಸಿದ್ದರಾಮ ಸ್ವಾಮಿ ಸರ್ ಅವರ ಕೊಡುಗೆ ಸಾಮಾನ್ಯ ಅಲ್ಲ. ನಾನು ತುಂಬಾ ಲಾ ಕಾಲೇಜಸ್ ಎಲ್ಲ ನೋಡಿದ್ದೀನಿ. ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಅಷ್ಟು ಚೆನ್ನಾಗಿರೋ ಲಾ ಕಾಲೇಜು ಬಹಳ ಕಡಿಮೆ ಇದಾವೆ. ಹಾಗಾಗಿ ವಿ ಆರ್ ವೆರಿ ಲಕ್ಕಿ. ಇನ್ನೊಂದು ಹೇಳ್ತೀನಿ ಕೇಳ್ರಿ, ಟೀಚಿಂಗ್ ಚೆನ್ನಾಗಿದ್ರೆ ಸಾಕು, ಎಲ್ಲಾದ್ರೂ ಕೂತ್ ಕಲಿಬಹುದು. ಐ ಅಗ್ರಿ ವಿತ್ ದಟ್. ಬಟ್ ಒಂದು ಒಳ್ಳೆ ಕಟ್ಟಡದಲ್ಲಿ ಕೂತ್ಕೊಂಡು ನಮ್ಮ ಹತ್ರ ಇರುವ ಎಲ್ಲಾ ಫೆಸಿಲಿಟಿಗಳಲ್ಲಿ ಕೂತ್ಕೊಂಡು ಕಲಿಯೋದಾದ್ರ ಖುಷಿನೇ ಬೇರೆ. ಅದಕ್ಕೆ ಸ್ಟ್ಯಾಂಡರ್ಡ್ ಫೀಲ್ ಆಗ್ತಾ ಇದೆ ಅಲ್ಲ, ಅದ್ರದ್ದು ಖುಷಿನೇ ಬೇರೆ. ಆ ಖುಷಿ ನಮಗೆ ಕೊಟ್ಟಿರುವಂತ ನಮ್ಮ ಸರ್ ಅವರಿಗೆ ನಮ್ಮೆಲ್ಲಾ ಲಾ ಕಾಲೇಜಿನ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಅದು ಅಲ್ಲದೆ ನಾನು ಪ್ರಥಮ ಬಾರಿಗೆ ಇಲ್ಲಿ ಲಾ ಪ್ರಿನ್ಸಿಪಲ್ ಆಗಿ ಬಂದ್ಮೇಲೆ ಸರ್ ಅವರು ಮತ್ತೆ ಸರ್ ಅವರ ಮಕ್ಕಳಾದಂತ ಬಸವರಾಜ್ ಸರ್ ಅವ್ರಿಗಿರ್ಬೋದು, ಮತ್ತೆ ವಿರೂಪಾಕ್ಷ ಸರ್ ಅವರ ಸಪೋರ್ಟ್ ಕೂಡ ನನ್ಗೆ ತುಂಬಾ ಇದೆ. ಅದು ಅಲ್ಲದೆ ಅಮ್ಮ ಅವರ ಸಪೋರ್ಟ್ ಅಂತೂ ಹೇಳೋದೇ ಬೇಡ. ಪ್ರತಿ ಸಲ ಬಂದಾಗೂ ಅವರು ನಗ್ನಗ್ತಾ ಮಾತಾಡಿಸ್ತಿರ್ತಾರೆ. ಅವ್ರಿಗೆ ನೋಡಿದ್ರೆ ನಮಗೆ ಬಹಳ ಖುಷಿ ಆಗುತ್ತೆ. ತುಂಬಾ ಅತ್ಯಂತ ಸುಂದರವಾದ ಕುಟುಂಬ ಅವ್ರದ್ದು. ಅವ್ರು ಯಾವಾಗ್ಲೂ ಹೀಗೆ ನಗ್ನಗ್ತಾ ಇರ್ಲಿ ಅಂತ ಹೇಳಿ ನನ್ನೆಲ್ಲರ ಪರವಾಗಿ ಹಾರೈಸ್ತಾ ನನ್ನ ನಾನು ಕೆಲವೊಂದು ಫೋಟೋಗಳನ್ನ ಸ್ಲೈಡ್ ನೋಡೋ ಮುಂದೆ ನಾನು ಬಹಳ ತೀಕ್ಷ್ಣವಾಗಿ ನೋಡ್ತಾ ಇದ್ದೆ. ಯಾವ ಫೋಟೋದಲ್ಲಿ ಬದಲಾವಣೆ ಆಗಿಲ್ಲ ಅವರು. ನಾನು ಇದು 2011 2012 ಅಂತ ಎಲ್ಲದರಲ್ಲಿ ಸೇಮ್ ಅದಾವ, ಯಾವುದು ಚೇಂಜಸ್ ಆಗಿಲ್ಲ. ಚೇಂಜಸ್ ಆಗಿದ್ದು ಏಜ್ನಲ್ಲಿರುವಂತ ಅಂಕಿಗಳು ಮಾತ್ರ. ಅಂಕಿಗಳು ಚೇಂಜಸ್ ಆಗ್ಯಾವ. ಆ ಅಂಕಿಗಳು ಇನ್ನೂ 100,000 ಸಾವಿರಾರು ಆಗ್ಲಿ ಅಂತಂದು ಆ ಭಗವಂತನಲ್ಲಿ ನಾನು ಕೂಡ ಬೇಡ್ಕೊಳುತ್ತೆ. MS ಸಮೂಹ ಶಿಕ್ಷಣ ಸಂಸ್ಥೆಯ ಎಲ್ಲ ಅಂಗ ಸಂಸ್ಥೆಗಳ ಪರವಾಗಿ, ಉಪನ್ಯಾಸಕರ ಪರವಾಗಿ, ಪ್ರಶಿಕ್ಷಣಾರ್ಥಿಗಳ ಪರವಾಗಿ, ಲಾ ಸ್ಟೂಡೆಂಟ್ಗಳ ಪರವಾಗಿ ತಮಗೆ ಇನ್ನೂ ಆ ಭಗವಂತ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ನನ್ನ ಮಾತುಗಳು ವಿವರ. First and foremost, it's a great honor for us to celebrate the 71st birthday of our co-founder, Shri H.M. Siddharama Swami. On this wonderful occasion, we express our heartfelt gratitude for his vision, dedication, tireless efforts in establishing and nourishing this institution. Because of his guidance and commitment to education, thousands of students are able to build their career with confidence and success. Sir, your leadership continues to inspire us to dream big, work hard, and serve society with integrity. I wish you a very happy 71st birthday, many more years of good health and success. Today we are also celebrating the MSMS Day, which reminds us the values, cultural events, and educational achievements that our institution stands for. It is a day to reflect on our achievements, renew our commitment to learning, disciplines and services. Today is also celebrated enriched with this sports prize distribution, cultural events performed by our talented students. Finally, today is also a very emotional day for all of us because we give send off for our final year students. Dear students, as you step out of this institution, you should remember the values, knowledge, friendship you gained here that will guide you for throughout your life. I wish you a very successful career in your future ahead. Before I conclude, I once again extend my heartfelt thanks to my respected dignitaries and my dear students who makes this institution a place of learning and excellence. Thank you everyone.
ಮಾನವರಾದ ಹಾಗೂ ನಮ್ಮ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀ ಎಚ್.ಎಂ. ಸಿದ್ದರಾಮಯ್ಯ ಸ್ವಾಮಿ ಅವರಿಗೆ 71ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ನಮ್ಮ ಸಂಸ್ಥೆ ಬೆಳೆಯಲಿಕ್ಕೆ ಅವರ ಶ್ರಮ ತುಂಬಾ ಇಂಪಾರ್ಟೆಂಟ್ ಅಂಡ್ ಅವರು ತುಂಬಾ ಶ್ರಮ ಪಟ್ಟಿದ್ದಾರೆ ನಮ್ಮ ಸಂಸ್ಥೆನ ಬೆಳೆಯಲಿಕ್ಕೆ. ನನಗೆ ಗೊತ್ತಿಲ್ಲ ಪ್ರೀವಿಯಸ್ಲಿ ಈ ಕಾಲೇಜ್ ಯಾವ ತರ ಇತ್ತು, ಹೇಗಿತ್ತು, ಹೇಗಿಂದ ಹೇಗ್ ಬೆಳೀತು ಅಂತ. ಬಟ್ ಕೆಲವೊಂದು ಜನರು ಎಲ್ಲ ಹೇಳಿದ್ರಲ್ಲ, ನಿಮ್ಮ ಒಪಿನಿಯನ್ಸ್ ಬಗ್ಗೆ ನಾನು ಕೇಳಿ ತಿಳ್ಕೊಂಡೆ, ಈ ಮಟ್ಟಕ್ಕಿತ್ತು ಈ ಕಾಲೇಜ್, ಇವಾಗ ಇಷ್ಟೊಂದು ಡೆವಲಪ್ಮೆಂಟ್ ಆಗಿದೆ. ಇದೆಲ್ಲದಕ್ಕೂ ಮೂಲ ಕಾರಣ ನಮ್ಮ ಸಂಸ್ಥಾಪಕರು. ಅವರ ಕೊಡುಗೆ ತುಂಬಾ ಇದೆ. ನೀವೆಲ್ಲರೂ ಅವರ ಹುಟ್ಟುಹಬ್ಬಕ್ಕೆ ಕೊಡಬೇಕಾದ ಉಡುಗೊರೆ ಏನೆಂದರೆ, ನೀವು ಒಳ್ಳೆಯ ಮಾರ್ಕ್ಸ್ ಗಳನ್ನು ತೆಗೆದು ಒಳ್ಳೆಯ ರ್ಯಾಂಕ್ ಗಳನ್ನು ಪಡೆದು ನಿಮ್ಮ ಕರಿಯರ್ ನ ಸೃಷ್ಟಿ ಮಾಡಿಕೊಡೋದೇ ಅವರ ಹುಟ್ಟುಹಬ್ಬಕ್ಕೆ ನೀವೆಲ್ಲರೂ ಕೊಡಬೇಕಾದ ಉಡುಗೊರೆ ಎಂದು ನಾನು ಹೇಳುತ್ತೇನೆ. ನಮ್ಮ ಪಾಲಿಟೆಕ್ನಿಕ್ ಸ್ಟೂಡೆಂಟ್ಸ್ ಒಬ್ರು ಹೇಳಿದ್ರು, ನೆಲ್ಸನ್ ಮಂಡೇಲಾ ಅವರು ಹೇಳಿದ್ದಾರೆ, ಎಜುಕೇಶನ್ ಇಸ್ ದ ಬೆಸ್ಟ್ ಟೂಲ್ ಟು ಸಾಲ್ವ್ ದ ವರ್ಲ್ಡ್ಸ್ ಪ್ರಾಬ್ಲಮ್ ಅಂತ ಹೇಳಿದ್ದಾರೆ. ಹೌದು, ಶಿಕ್ಷಣವು ಜಗತ್ತನ್ನು ಬದಲಾಯಿಸಬಲ್ಲುವ ಒಂದು ಶಕ್ತಿಶಾಲಿ ಆಯುಧವಾಗಿದೆ. ಆ ಶಿಕ್ಷಣವನ್ನು ನಿಮಗೆಲ್ಲರಿಗೂ ನೀಡುತ್ತಿರುವ ನಮ್ಮ ಸಂಸ್ಥಾಪಕರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಥ್ಯಾಂಕ್ ಯು. MSMS ಡೇ, ಫೌಂಡರ್ಸ್ ಡೇ ಅನ್ನೋ ವಿಚಾರವನ್ನ ಕಾರ್ಯಕ್ರಮ ಪ್ರಾರಂಭವಾದಾಗಿನಿಂದ ಸಾಕಷ್ಟು ವಿಚಾರಗಳನ್ನು ನಾವು ತಿಳ್ಕೊಂಡ್ಬಂದಿದ್ದೇವೆ. 2007-8ರಿಂದ ಪ್ರಾರಂಭವಾಗಿ ಇವತ್ತಿನ ತನಕ ಯಾವ ರೀತಿ ಬೆಳೆದಂತ ಸಂಸ್ಥೆ ಅಂತ ಎಷ್ಟೆಲ್ಲ ಹೆಜ್ಜೆಗಳನ್ನ ಒಂದು ಪುಟ್ಟ ಮಗುವಿನ ರೀತಿಯಲ್ಲಿ ತಾಪುಗಾಲ ಹಾಕ್ತಾ ಇವತ್ತಿನ 2026ಕ್ಕೆ ಸಂಸ್ಥೆಯಿಂದ ಎಲ್ಲಾ ರಂಗಗಳಲ್ಲಿ ಮಾನ್ಯ ನಮ್ಮ ಅಧ್ಯಕ್ಷರು ಫೌಂಡರ್ ಚೇರ್ಮನ್ ಅವರ ಮಾರ್ಗದರ್ಶನ ಮುಖಾಂತರ ಸಾಕಷ್ಟು ಹಂತಗಳಲ್ಲಿ ನಾವು ಕೋರ್ಸ್ಗಳನ್ನ ತೆಗೆದು ವಿದ್ಯಾರ್ಥಿಗಳ ಜೀವನ ಹಾಗೂ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ವಿದ್ಯಾವನ್ನ ಕೊಡ್ತಾ ಒಂದು ಆದರ್ಶವಾದಂತಹ ಶಿಕ್ಷಣ ಸಂಸ್ಥೆಯಾಗಿ ಬೆಳೆದಿದ್ದೇವೆ. ಹಾಗೂ ಸಂಸ್ಥೆಯ ಅಧ್ಯಕ್ಷರಾದಂತಹ ಸಿದ್ದರಾಮಯ್ಯ ಅವರಿಗೆ ಸಾಕಷ್ಟು ಆಯುಷ್ಯ, ಆರೋಗ್ಯ ಮತ್ತು ಇನ್ನು ಹೆಚ್ಚು ಸಂಸ್ಥೆಯ ಎಲ್ಲ ವಿವಿಧ ರಂಗಗಳಲ್ಲಿ ಬೆಳೆಸಲಿಕ್ಕೆ ಶಕ್ತಿಯನ್ನು ತುಂಬಲಿ ಹಾಗೂ ಗ್ರಾಮೀಣ ಭಾಗದ ಎಷ್ಟೋ ಬಡ ನಿರ್ಗತಿಕ ಕುಟುಂಬದ ವಿದ್ಯಾರ್ಥಿಗಳಿಗೆ, ಕುಟುಂಬದ ಮಕ್ಕಳಿಗೆ ವಿದ್ಯೆಯನ್ನ ಮುಟ್ಟುವ ರೀತಿಯಲ್ಲಿ ಪ್ರತಿಯೊಂದು ಹಂತದಲ್ಲಿ ಇನ್ನಷ್ಟು ಸಂಸ್ಥೆ ಬೆಳಲಿ ಅನ್ನೋ ಆಶಯಭಾವದೊಂದಿಗೆ ಸಾಕಷ್ಟು ವಿಚಾರಗಳನ್ನ ನಾನು ಹೇಳ್ಬೇಕು ಅನ್ಕೊಂಡಿದ್ದೆ. ಆದರೆ ಸಮಯದ ಅಭಾವ ಹಾಗೂ ಏನು ಕಾರಣಾಂತರಗಳಿಂದ ನನ್ನ ಭಾಷಣವನ್ನ ಚೊಕ್ಕದಾಗಿ ಮುಗಿಸ್ಲಿ. 14ರಂದು MSMS ರೂರಲ್ ಪಾಲಿಟೆಕ್ನಿಕ್ ನ ಆನ್ಯುವಲ್ ಫಂಕ್ಷನ್ ನ ಅಂಗವಾಗಿ ಸಂಸ್ಥಾಪಕರ ದಿನಾಚರಣೆಯನ್ನ ನಾವು ಆಚರಿಸ್ಕೊಂತ ಬರ್ತಾ ಇದ್ದೀವಿ. ನೀವು ಕಾಲೇಜಿನ ಏಳಿಗೆಯನ್ನ ಈಗಾಗಲೇ ಪ್ರಾಸ್ತಾವಿಕ ನುಡಿಗಳಲ್ಲಿ ನಮ್ಮ ಅಬ್ದುಲ್ ಖಾದರ್ ಜಿಲಾನಿ ಸರ್ ಅವರು ಸವಿಸ್ತಾರವಾಗಿ ಹೇಳಿದ್ದಾರೆ. ಅದನ್ನ ಮತ್ತೆ ನಾನು ಹೇಳಿದ್ರೆ ಎಲ್ಲರಿಗೂ ಅದು ಅಶಯೋಕ್ತಿ ಆಗತ್ತೆ ಅಂತೇಳಿ ನಾನು ಅನಿಸ್ತಾ ಇದೆ. ವಿದ್ಯಾರ್ಥಿನಿಯರೇ, ಇದು ಒಂದು ಕಾಲೇಜು ಬಿಟ್ಟು ಹೋದಾಗ ನೀವು ಮುಂದಿನ ಜೀವನದಲ್ಲಿ ಏನು ಮಾಡಬೇಕು ಎಂಬ ಒಂದು ವಿಚಾರವನ್ನ ಈಗಲೇ ತಿಳ್ಕೊಳ್ಬೇಕಾದ ವಿಚಾರಗಳ ಕುರಿತಾಗಿ ಈಗಾಗಲೇ ನಮ್ಮ ದೇವರಾಜ್ ಸರ್ ಅವರು ಮತ್ತು ನಾರಾಯಣ್ ಸತೀಶ್ ಸರ್ ಅವರು ಸವಿಸ್ತಾರವಾಗಿ ಹೇಳಿದ್ದಾರೆ. ಯಾಕಂದ್ರೆ ವಿದ್ಯಾರ್ಥಿ ಜೀವನ ಬಹಳ ಅತಿ ಪ್ರಾಮುಖ್ಯವಾದಂತ ಜೀವನ. ಈ ಒಂದು ವಿದ್ಯಾರ್ಥಿ ಜೀವನದಲ್ಲಿ ನಾವು ಏನಾದ್ರೂ ಎಡವಿದ್ರೆ ಮುಂದೆ 60 ವರ್ಷಗಳ ಜೀವನದಲ್ಲಿ ನಾವು ಎಡವಬೇಕಾದಂತ ಸಂದರ್ಭ ಬರ್ತದೆ. ಯಾಕಪ್ಪ ಅಂತಂದ್ರೆ ಈ ಕಾಲೇಜಿನಲ್ಲಿ ಸರಿಸುಮಾರು 3,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಡಿಪ್ಲೊಮಾ ಇಂಜಿನಿಯರಿಂಗ್ ಅನ್ನು ಮುಗಿಸಿಕೊಂಡು ಹೋಗಿ ಬೇರೆ ಬೇರೆ ರಂಗಗಳಲ್ಲಿ ತಮ್ಮದೇ ಒಂದು ವೃತ್ತಿಯನ್ನ ಚಾಪನ್ನ ಮುಗಿಸಿದ್ದಾರೆ. ಯಾಕಪ್ಪ ಅಂದ್ರೆ ನಾನು ನೋಡಿದ ಹಾಗೆ 2009ನೇ ಇಸ್ವಿಯಿಂದ ನನ್ನ ವಿದ್ಯಾರ್ಥಿಗಳು ಬಹಳಷ್ಟು ಜನ ಜೆಇಗಳಾಗಿದ್ದಾರೆ, ಎಇಗಳಾಗಿದ್ದಾರೆ, ಎಡಬ್ಲ್ಯೂಗಳಾಗಿದ್ದಾರೆ. ಹಲವಾರು ಉದಾಹರಣೆಗಳು ನನ್ನ ಕಣ್ಣು ಮುಂದೆನೆ ಇವತ್ತಿಗೂ ಕಾಣ್ತವೆ. ಯಾಕಪ್ಪ ಅಂದ್ರೆ ಡಿಪ್ಲೊಮಾ ಇಂಜಿನಿಯರಿಂಗ್ ಓದಿದಂತ ಬಹಳಷ್ಟು ವಿದ್ಯಾರ್ಥಿಗಳು ಇಲ್ಲೇ ಸಿರುಗುಪ್ಪದಲ್ಲಿ ಇರ್ಬೋದು, ಸಿಂಧನೂರಿನಲ್ಲಿ ಇರ್ಬೋದು, ಗಂಗಾವತಿಯಲ್ಲಿ ಇರ್ಬೋದು,
PWD ಇಂಜಿನಿಯರಿಂಗ್ ಅಲ್ಲಿ ವಾಟರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಗಳಲ್ಲಿ ತಮ್ಮ ತಮ್ಮ ವೃತ್ತಿಯನ್ನ ಈಗಾಗಲೇ ನೆರವೇರಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ಕಾಲೇಜಲ್ಲಿ ನಾವು ಕರೆದು ಸನ್ಮಾನ ಮಾಡಬೇಕು ಎಂಬುದು ನಮ್ಮ ಒಂದು ಆಸೆ. ಯಾಕಂದ್ರೆ ಈಗ ಉದಾಹರಣೆ ತಗೋಬಹುದು, ದೇವರಾಜ್ ಸರ್ ಅವರು ನಮ್ಮ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿನೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರು ಇವತ್ತು ಎಂತ ವೃತ್ತಿಯಲ್ಲಿದ್ದಾರೆ ಅಂದ್ರೆ PWD ಇಂಜಿನಿಯರಿಂಗ್ ಸಂಡೂರು ವಿಭಾಗದಲ್ಲಿ ತಮ್ಮನ್ನೇ ತಾವು ಕಾರ್ಯವನ್ನು ತೊಡಗಿದ್ದಾರೆ. ನೋಡಿ, ಕೆಲಸದ ಅಭಾವದ ಒತ್ತಡ ಇದ್ರೂ ಕೂಡ ಶಿಕ್ಷಣ ಸಂಸ್ಥೆಯವರು ಕರೀತಾರೆ ಅಂತಂದ್ರೆ ಕಾರ್ಯವನ್ನು ಕೂಡ ಒತ್ತಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಾನು ಹೇಳ್ಬೇಕು ಇಷ್ಟೇ, ತೋರಣಗಲ್ನಲ್ಲಿ ಇವತ್ತು ಮುಖ್ಯಮಂತ್ರಿಗಳ ಒಂದು ಇದಿದೆ, ಭೇಟಿ ಇದೆ. ಆ ಒಂದು ಭೇಟಿಗೂ ಕೂಡ ಅವರು ಹಾಜರಾಗಬೇಕಾಗಿತ್ತು. ನಮ್ಮ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರ ಸಂಸ್ಥಾಪಕರ ದಿನಾಚರಣೆ ಹುಟ್ಟುಹಬ್ಬ ಐತಿ. ದೇವರಾಜ್ ಸರ್ ಅವರು ನೀವು ಬರಲೇಬೇಕು ಅಂತ ನಾನು ಕೇಳಿದಾಗ ಸರ್ ಒಂದೇ ಮಾತು ಹೇಳಿದ್ರು, ಸರ್ ಶಿಕ್ಷಣ ಕೊಟ್ಟಂತ ಸಂಸ್ಥೆ ನನಗೆ ಬಹಳ ಮುಖ್ಯ, ಅದರ ಮುಖ್ಯ ಮುಂದೆ ನಾನೇನಿಲ್ಲ, ನನ್ನ ವೃತ್ತಿ ಪ್ರಾರಂಭ ಆಗಿರೋದು ಇಲ್ಲೇ MSMS ರೂರಲ್ ಪಾಲಿಟೆಕ್ನಿಕ್ಕಿನಲ್ಲೇ, ನಾನು ಅದು ಎಂತದೇ ಇದ್ರು ನಾನು ರಜೆ ಹಾಕಿ ಇಲ್ಲಿ ಬರ್ತೀನಿ ಅಂತ ಹೇಳಿ ಒಂದು ಮಾತನ್ನ ಹೇಳಿದ್ರು. ನನಗೆ ಬಹಳ ಸಂತೋಷ ಅನಿಸ್ತು. ಯಾಕಪ್ಪ ಅಂತಂದ್ರೆ ಕೆಲಸದ ಒತ್ತಡ ಇದ್ರೂ ಕೂಡ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಅವರಿಗೆ ನಾವು ಕೊಡುವಂತ ಗೌರವಕ್ಕೆ ಪಾಪ ಅಲ್ಲಿಂದ ಇಲ್ಲ, ನಾನು ವಿದ್ಯಾರ್ಥಿಗಳಿಗೆ ಮಾತಾಡಬೇಕು, ಈಗಿನ ವಿದ್ಯಾರ್ಥಿಗಳಿಗೆ ಏನು ಮಾಡಬೇಕು, ಪರೀಕ್ಷೆಯ ಪೂರ್ವ ಸಿದ್ಧತೆಯನ್ನ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಅವರು ಬಹಳಷ್ಟು ಎಚ್ಚರವನ್ನ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ಇನ್ನೊಬ್ಬ ಉಪನ್ಯಾಸಕರ ಬಗ್ಗೆ ನಾನು ಮಾತಾಡಬೇಕು. ವಿಶೇಷ ಆಹ್ವಾನಿತರು ಅಂತಂದ್ರೆ ನಮ್ಮ ಕಾಲೇಜಿನ ವಿದ್ಯಾರ್ಥಿ 2010ರಿಂದ 14ರಲ್ಲಿ ಇಲ್ಲೇ ಓದಿದಂತ ನಾರಾಯಣ ಸತೀಶ್ ಎಂಬ ಒಬ್ಬ ವಿದ್ಯಾರ್ಥಿ ಇವತ್ತು ನಮ್ಮ ಕಣ್ಣು ಮುಂದೆನೆ ಹೊಸಪೇಟೆಯಲ್ಲಿ ಜೂನಿಯರ್ ಇಂಜಿನಿಯರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನನಗೆ ಇನ್ನೂ ಒಂದು ಏನಪ್ಪಾ ಅಂದ್ರೆ ಪಂಚಾಯತ್ ರಾಜ್ ವಿಭಾಗದಲ್ಲಿ RDPR ಸೆಕ್ಷನ್ ಅಲ್ಲಿ ಅವರು ವೃತ್ತಿಯನ್ನ ಮಾಡ್ತಾ ಇದ್ದಾರೆ. ಅವರ ವೃತ್ತಿ ಹೇಗಿರ್ತಂದ್ರೆ ಸಿವಿಲ್ ಇಂಜಿನಿಯರಿಂಗ್ ಒಂದು ವೃತ್ತಿ ಸಾಮಾಜಿಕ ಸೇವೆ ಈ ತರ, ಅಲ್ಲಿ ಎಲ್ಲವೂ ಸಾಮಾಜಿಕ ಸೇವೆನೇ ಇರುತ್ತೆ. ಯಾಕಂದ್ರೆ ಸಿವಿಲ್ ಇಂಜಿನಿಯರ್ ಆದಂತ ಒಬ್ಬ ಇಂಜಿನಿಯರು ಕನ್ಸ್ಟ್ರಕ್ಷನ್ ಮಾಡಬೇಕು, ರೋಡ್ಗಳನ್ನ ಮಾಡಬೇಕು, ಬಿಲ್ಡಿಂಗ್ಗಳಿಗೆ ಹೋಗ್ಬೇಕು, ಅದಲ್ಲದೆ ಮನೆಗಳಿಗೆ ಒಂದು ವೇಳೆ ಏನಾದ್ರು ಬೇರೆಯವರು ಯಾರು ಮನೆ ಕಟ್ತಿದ್ರೆ ಅದಕ್ಕೂ ಇಂಜಿನಿಯರ್ ಆಗಿ ಸಹಾಯವನ್ನು ಕೂಡ ಕೊಡ್ತಾರೆ. ಈಗಾಗಲೇ ಸಂಸ್ಥಾಪಕರು ಆಗಿರ್ತಕ್ಕಂಥ 2007-8ರಲ್ಲಿ ಹುಟ್ಟಾಕಿರ್ತಕ್ಕಂಥ ಈ MSMS ಪಾಲಿಟೆಕ್ನಿಕ್ಕಿನ ಏನು ಇರ್ತಕ್ಕಂಥ ಆ ಕಾರ್ಯವೈಖರಿಯನ್ನು ಪಡೆದಿರ್ತಕ್ಕಂಥ ನಮ್ಮ ನಿತಿನ್ ನಲಿನ್ ಆದ ನಂತರ ನಮ್ಮ ಪ್ರಿನ್ಸಿಪಾಲ್ ಆಗಿರ್ತಕ್ಕಂಥ ಸೈಯದ್ ಜಿಲಾನಿ ಅವರೇ ಮತ್ತು ಅವ್ರ ಜೊತೆಗೆ ಹಾಕ್ಲಿಕ್ಕೆ ಇವತ್ತು ನಮ್ಮ ಜಿಲಾನಿ ಅವರು ಮಾಡಿರ್ತಕ್ಕಂಥ ಈ ಚಿತ್ರಗಳನ್ನ ಈ ವರ್ಣಗಳನ್ನ ನೋಡಿದ್ರೆ ಇವತ್ತು ನನಗೆ ಬಹಳ ಅನಿಸ್ತಾ ಇದೆ. ಯಾವ ರೀತಿಯಾಗಿ ಸಂಸ್ಥೆ MSMS ಬೆಳಿಬೇಕಾದ್ರೆ ಇದಕ್ಕೆ ಏನಿರ್ತಕ್ಕಂಥ ಮಲ್ಲಿಕಾರ್ಜುನ ಸ್ವಾಮಿಗಳವರ, ರುದ್ರೇಶ್ವರ ಸ್ವಾಮಿಗಳವರ ಒಂದು ದಿಟ್ಟ ನಿಲುವು, ಅವರ ಆಶೀರ್ವಾದ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿರ್ತಕ್ಕಂಥ ಇದೇ ಸಂಸ್ಥೆಯಲ್ಲೇ ತಾವು ಶಿಕ್ಷಣ ತಜ್ಞರಾಗಿ ಉಪನ್ಯಾಸಕರಾಗಿ ಅಪಾರವಾಗಿ ಸೇವೆಯನ್ನ ಇವತ್ತು ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ದೇವರಾಜ್ ಅವರು ಇರ್ಬೋದು, ನಮ್ಮ ನಿತಿನ್ ಸುರೇಶ್ ಅವರು ಇರ್ಬೋದು, ಮತ್ತು ಇನ್ನುಳಿದಂತ ಎಲ್ಲ ಉಪನ್ಯಾಸಕರ ವರ್ಗದವರ ಇವತ್ತು ಶ್ರೇಯಸ್ ಇದರಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಇದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಕೂಡ ಇಚ್ಛೆ ಬಯಸ್ತಾ ಇಲ್ಲ. ಎಲ್ಲರಿಗೂ ಊಟದ ಸಮಯ ಆಗಿದೆ. ಅದಕ್ಕಿಂತ ಮುಂಚಿತ ನನಗೆ ಊಟ ಮಾಡಬೇಕಾಗಿದೆ. ಯಾಕೆಂದ್ರೆ ಬೆಳಗಿನಿಂದಲೂ ಕೂಡ 10 ಗಂಟೆಯಿಂದ ನೋಡ್ತಾ ಇದ್ದಾರೆ ಈ ಕಾರ್ಯಕ್ರಮ. ಬಹಳ ಅತ್ಯಂತ ಅರ್ಥಗರ್ಭಿತವಾಗಿ ಮಾಡಿದ್ದಾರೆ. ಎಲ್ಲರೂ ಕೂಡ ಈ MSMS ಡೇನ ಈ ಪ್ರಶಂಸೆಯಾಗಿ ಏನೋ ಹಿತನುಡಿಗಳನ್ನ ಹೇಳಿರ್ತಕ್ಕಂಥ ಗಣ್ಯಾತೀತ ಗಣ್ಯರು ಮತ್ತು ನನ್ನ ಆತ್ಮೀಯ ಎಲ್ಲ ಇರ್ತಕ್ಕಂಥ ಪ್ರಾಂಶುಪಾಲರು ಇವತ್ತು ಲಾ ಕಾಲೇಜ್ ಇರ್ಬೋದು, BEd ಇರ್ಬೋದು, PV ಇರ್ಬೋದು, ಡಿಗ್ರಿ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಎಲ್ಲರೂ ಕೂಡ ಇವತ್ತು ತಾವು ಏನು ಇದ್ರ ಬಗ್ಗೆ ಪ್ರಶಂಸೆಯನ್ನ ಇವತ್ತು ವಿದ್ಯಾರ್ಥಿಗಳಿಂದ ತಮ್ಮಿಂದ ತಾವೇನು ಹೇಳಿದಿರಿ, ಈ ಶ್ರೇಯಸ್ಸು ಇದು ನನಗೆ ಕಂತ ಇಲ್ಲ,
ತಮಗೆ ಸಾರ್ವಜನಿಕ ಶಿಕ್ಷಣ ಕ್ಷೇತ್ರಕ್ಕೆ ತಂದಿದೆ ಅಂತಕ್ಕಂಥ ಮಾತನ್ನ ನಾನು ಒತ್ತಿ ಹೇಳ್ತಾ ಇದ್ದೇನೆ. ಯಾವತ್ತೂ ಕೂಡ ಮನುಷ್ಯ ಜೀವನದಲ್ಲಿ ಸಾರ್ಥಕವಾದ ಜೀವನವನ್ನ ಮಾಡಬೇಕಾದ್ರೆ ಇವತ್ತು ನಾವೆಲ್ಲರೂ ಸಮಾಜಮುಖಿ ಆಗ್ಬೇಕು ಅನ್ನೋದಕ್ಕೆ ಇದಕ್ಕೆಲ್ಲ ಕಾರಣಕರ್ತರು ಏನ್ ದಿನ ಬೆಳಗ್ಗೆದ್ರು ಕೂಡ ನಾವು ಏನ್ ಪತ್ರಿಕಾ ರಂಗವನ್ನ, ಪತ್ರಿಕಾ ವರದಿಗಾರನ್ನ, ಚಾನಲ್ಗಳನ್ನ ನೋಡ್ತಾ ಇದ್ದೇವೆ. ಆ ಸಾಮಾಜಿಕ ಮೀಡಿಯಾದಲ್ಲಿ ಬರ್ತಕ್ಕಂಥದಕ್ಕೆ ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟಾಗ ನಾವು ಕೂಡ ಒಂದಿಲ್ಲ ಒಂದು ದಿನ ಈ ಸಿದ್ದರಾಮ ಸ್ವಾಮಿಯ ರೀತಿಯಲ್ಲಿ ಕೂಡ MSMS ಡೇನ ಆಚರಣೆ ಮಾಡಲಿಕ್ಕೆ ತಾವು ಕೂಡ ತಮ್ಮ ಜೀವನದಲ್ಲಿ ನೆನೆಸ್ಕೊಳ್ತೀರಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇವತ್ತು ಈ ಕಾರ್ಯಕ್ರಮ ಮಾಡಲಿಕ್ಕೆ ಹಗಲಿರುಳು ಶ್ರಮಿಸಿರ್ತಕ್ಕಂಥ ಏನು ನಮ್ಮ ಚಿರಂಜೀವಿಗಳಾಗಿರ್ತಕ್ಕಂಥ ಬಸವರಾಜ್ ಅವರು ಇರ್ಬೋದು ಮತ್ತು ವಿರೂಪಾಕ್ಷ ಅವರು ಇರ್ಬೋದು, ಅವ್ರ ಜೊತೆಗೆ ಇರ್ತಕ್ಕಂಥ ಎಲ್ಲ ಉಪನ್ಯಾಸಕ ಮಿತ್ರರು, ಬೋಧಕ ಪ್ರವರ್ತನರು, ತಾವೆಲ್ಲರೂ ಕೂಡ ಇವತ್ತು ಏನು ನನಗೆ ಶುಭಾಶಯಗಳನ್ನ ಕೋರಿದ್ದೀನಿ. ಅದಕ್ಕೆ ನಾನು ನಿಮ್ಮ ಕುಟುಂಬಕ್ಕೆ, ನಿಮ್ಮ ಜೀವನಕ್ಕೆ ನಾನು ಚಿರಋಣಿ ಸೇವಾಕಾಂಕ್ಷಿ ಅಂತಕ್ಕಂಥ ಮಾತನ್ನ ಹೇಳಿ ಇವತ್ತು ಈ MSMS ಅನ್ನೋದನ್ನ ಬೆಳಕಿಗೆ ಚೆಲ್ಲಕ್ಕೆ ಬಂದಿರ್ತಕ್ಕಂಥ ಪತ್ರಿಕಾ ರಂಗದಲ್ಲಿ ಇವತ್ತು